ಮದ್ದೂರು ಸಂಘರ್ಷಣೆ ವಿಚಾರದಲ್ಲಿ ರಾಜಕೀಯ ಕಿಸರಚಾಟ ಶುರುವಾಗಿದೆ. ಸಿಎಂ ಹೊಗಳಿದಂತಹ ಶಾಂತಿ ದೂತರಿಂದಲೇ ಈಗ ಗಣೇಶನ ಮೇಲೆ ಕಲ್ಲು ತೂರಾಟವಾಗಿದೆ. ಎಸ್, ಮದ್ದೂರು ಸಂಘರ್ಷಣೆ ವಿಚಾರದಲ್ಲಿ ರಾಜಕೀಯ ಕೆಸರೆರಚಾಟ ಶುರು. ಸಿಎಂ ಹೊಗಳಿದಂತಹ ಶಾಂತಿ ದೂತರಿಂದ ಈಗ ಗಣೇಶನ ಮೇಲೆ ಕಲ್ಲು ತೂರಾಟ. ಗಂಭೀರ ಸ್ವರೂಪದ ಆರೋಪ ಪಡೆದಿರುವಂತಹ ಬಿಜೆಪಿಯ ಸಿಟಿ ರವಿ ಮುಸ್ಲಿಮರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಸಿಟಿ ರವಿ ಸಾಗರದಲ್ಲಿ ಗಣೇಶನ ವಿಗ್ರಹಕ್ಕೆ ಉಗುಳುವ ಹೀನ ಕೃತ್ಯವನ್ನ ಮಾಡಿದ್ದಾರೆ. ಮುಸ್ಲಿಮರು ಜಾಗತಿಕ ಭಯೋತ್ಪಾದನೆಗೆ ದೊಡ್ಡ ಕೊಡುಗೆ ಕೊಟ್ಟವರು, ಭಾರತ ಖಂಡದಲ್ಲಿ ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣವಾದವರು, ಅವರು ಶಾಂತಿ ದೂತರೇ ಅಂತ ಹೇಳಿ ಸಿಟಿ ರವಿ ಪ್ರಶ್ನೆ. ಈ ಶಾಂತಿ ದೂತರನ್ನ ನಂಬಿದ್ರೆ ಮುಂದೆ ಸಂವಿಧಾನದ ಒಂದು ರೂಪುರೇಷೆಯೇ ಬದಲಾಗುತ್ತೆ. ಇನ್ನಿಷ್ಟು ದಿನ ಈ ಒಂದು ಮತಗಳಿಗೆ ಏನು ಸಿಟಿ ರವಿ ಅವರು ಮಾತನಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಏನಂತ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ, ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಏನ್ ನಡೀತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಗಣೇಶ ಹಬ್ಬದ ಸಂಭ್ರಮ ಸಡಗರದಲ್ಲಿ ಭಾನುವಾರ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ನಮ್ಮ ಬಾಂಧವರು ಹಿಂದೂಗಳು. ತದಾದ ನಂತರ ಏನಾಗುತ್ತೆ ಅಂತಂದ್ರೆ, ಮಸೀದಿಯಿಂದ ಮೊದಲು ಕಲ್ಲನ್ನ ಎಸೆಯಲಾಗಿದೆ ಅಂತ ಹೇಳಿ ಸಾಕಷ್ಟು ಹಿಂದೂಗಳು ಮಾತನಾಡ್ತಾ ಇದ್ರೆ, ಹಿಂದೂಗಳೇ ಮೊದಲು ಮಸೀದಿಯ ಮೇಲೆ ಕಲ್ಲು ಎಸೆದ್ರು ಅಂತ ಹೇಳಿ ಮುಸಲ್ಮಾನ ಬಾಂಧವರು ಮಾತನಾಡ್ಕೊಳ್ತಾ ಇದ್ದಾರೆ. ಅಲ್ಲಿಂದ ಶುರುವಾಗಿದ್ದು ಕಲ್ಲೆಸೆತ ಶುರುವಾಯಿತು. ಪೊಲೀಸರಿಗೆ ನೋಡು ಸಾಕಾಯ್ತು. ಕಲ್ಲು ಹಿಡ್ಕೊಂಡು ಬಂದ್ರು, ಕೋಲ್ ಹಿಡ್ಕೊಂಡು ಬಂದ್ರು, ಒಬ್ಬೊಬ್ಬರಿಗೆ ಹೊಡೆದು. ಈಗ ಪ್ರಶ್ನೆ ಏನ್ ಗೊತ್ತಾ, ಸುಮ್ಮನೆ ಗಣೇಶ ವಿಸರ್ಜನೆ ಮಾಡ್ತಾ ಇರ್ತೇವೆ, ಸುಮ್ಮನೆ ಯಾಕೆ ಅಗತ್ಯ ಇದೆಯಾ? ಕಲ್ಲು ಎಸೆಯೋದು ಅದೆಲ್ಲ ಮಜಾ ಸಿಗುತ್ತೆ? ಅದು ಹಿಂದೂಗಳ ಆಚರಣೆ, ಅದು ಮಾಡ್ಕೊಳ್ಳಿ ಬಿಡಿ. ಎಲ್ಲರೂ ಭಾರತೀಯರು ಅನ್ನೋದು ಕೆಲವೊಂದಿಷ್ಟು ಜನರಿಗೆ, ಮುಸಲ್ಮಾನ ಬಾಂಧವರಿಗಾಗಿರ್ಬೋದು, ಬೇರೆ ಯಾರಿಗಾದ್ರೂ ಆಗಿರ್ಬೋದು, ಅದು ತಲೆಯಲ್ಲಿ ಇರಲ್ಲ ಅಂತ ಅನ್ಸುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಮಾತನಾಡಿರುವಂಥದ್ದು ಏನ್ ಹೇಳಿದ್ದಾರೆ ಅಂತಂದ್ರೆ, ಸಿಎಂ ಅನ್ನ ಹೊಗಳಿದ ಶಾಂತಿ ದೂತರಿಂದ ಈಗ ಗಣೇಶನ ಮೇಲೆ ಕಲ್ಲು ತೂರಾಟ ನಡೆದಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಸಿಎಂ ಹೇಳಿರುವಂಥದ್ದು ಮುಸಲ್ಮಾನರು ಶಾಂತಿಯುತ ದೂತರು ಅಂತ ಹೇಳಿ ಗಂಭೀರ ಸ್ವರೂಪದ ಆರೋಪವನ್ನ ಮಾಡಿದ್ದಾರೆ. ಈಗ ಬಿಜೆಪಿಯ ಸಿಟಿ ರವಿ ಮುಸಲ್ಮಾನರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಸಾಗರದಲ್ಲಿ ಗಣೇಶ ಮೂರ್ತಿಯ ವಿಸರ್ಜನೆಗೆ ಉಗುಳುವಂತಹ ಹೀನ ಕೆಲಸವನ್ನ ಮಾಡಿದ್ರು, ಈಗ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾರೆ, ಕಲ್ಲೆಸೆಯುವ ಕೃತ್ಯವನ್ನ ಮಾಡಿದ್ದಾರೆ. ಮುಸ್ಲಿಮರು ಜಾಗತಿಕ ಭಯೋತ್ಪಾದನೆಗೆ ದೊಡ್ಡ ಕೊಡುಗೆ ಕೊಟ್ಟವರು, ಭಾರತ ಖಂಡದಲ್ಲಿ ಹಿಂದೂಗಳ ಮಾರಣ ಹೋಮಕ್ಕೆ ಕಾರಣವಾಗಿರುವಂತವರು, ಇವರು ಶಾಂತಿ ದೂತರೇ ಅಂತ ಹೇಳಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಶಾಂತಿ ದೂತರನ್ನ ನಂಬಿದ್ರೆ ಮುಂದೆ ಸಂವಿಧಾನವನ್ನ ಬದಲು ಮಾಡ್ತಾರೆ, ಅದರ ರೂಪುರೇಷೆಯನ್ನ ಬದಲು ಮಾಡ್ತಾರೆ. ಈ ವಿಚಾರವನ್ನ ಸಿಟಿ ರವಿ ಅವರು ಟ್ವೀಟ್ ನ ಮೂಲಕ ಹೇಳ್ಕೊಂಡಿರುವಂಥದ್ದು. ಇನ್ನಷ್ಟು ದಿನ ಮತಗಳ ವಿಚಾರಕ್ಕಾಗಿ, ಮತ ಬೇಕು ಎನ್ನುವಂತಹ ಕಾರಣಕ್ಕಾಗಿ ಸುಳ್ಳಿನ ಭರಾಟೆ ಮಾಡ್ತೀರಾ ಅಂತ ಹೇಳಿ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ಎಸ್, ಸಿಟಿ ರವಿ ಅವರು ಮಾತನಾಡಿರುವಂಥದ್ದಿಷ್ಟು. ಆದರೆ ಗಣೇಶ ಹಬ್ಬದ ದಿನ ಅಥವಾ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಒಂದ್ಸಲ ಗಲಾಟೆ ಎಲ್ಲಾದ್ರೂ ಒಂದ್ ಕಡೆ ಮಾಡ್ಕೊಳ್ಳೇಬೇಕಂತ ನನ್ನ ಪ್ರಶ್ನೆ. ಅವ್ರವ್ರ ಪಾಡಿಗೆ ಅವ್ರವ್ರ ಗಣೇಶ ವಿಸರ್ಜನೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಏನ್ರಿ ಆಗುತ್ತೆ? ಭಾರತ ಅಂತಂದ್ರೆ ಏನು? ಎಲ್ಲಾ ಧರ್ಮಗಳು ಸೇರಿ ಬದುಕ್ತಾ ಇರುವಂತಹ ಜಾಗ ಇದು. ಖುಷಿಯಿಂದಿರಬೇಕು. ಕಿಡಿಗೇಡಿಗಳು ಮಾಡುವಂತಹ ಕಿಡಿಗೇಡಿತನಕ್ಕೆ ಈಗ ನೋಡಿ ಒಂದೊಂದೇ ಆಗಿರುವಂಥದ್ದು. ನಿಮ್ಮ ಹಬ್ಬ ನೀವು ಮಾಡ್ಕೊಳ್ರಿ, ನಮ್ಮ ಹಬ್ಬ ನಾವು ಮಾಡ್ಕೊಂತೀವಿ.
ಅದಕ್ಕೆ ತೊಂದರೆ ಕೊಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.